ಇನ್ನು ಜಿಬಿಎ ಚುನಾವಣೆಯಲ್ಲಿ ಮುರಿದು ಬೀಳುತ್ತಾ ದಳ ಮತ್ತು ಕಮಲದ ಮೈತ್ರಿ. ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು, ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಒಂದು ಕಡೆ ಆದೇಶ ಕೊಟ್ಟಿದೆಯಲ್ಲ. ಇನ್ನು ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ, ಜಿಬಿಎ ಎಲೆಕ್ಷನ್ನಲ್ಲಿ ಮೈತ್ರಿ ಇರೋದಿಲ್ವಾ? ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ. ಈ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಪ್ರಶ್ನೆಗಳೆದ್ದಿದ್ದಾವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿಯೇ ಸ್ಪರ್ಧೆ ಮಾಡುತ್ತಾ, ಪ್ರತ್ಯೇಕವಾಗಿ ಜೆಡಿಎಸ್ ಹೋರಾಟ ಮಾಡುತ್ತಾ ಎಂಬ ವಿಚಾರಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಒಟ್ಟಾಗಿ ಅಥವಾ ಪ್ರತ್ಯೇಕವಾಗಿ ಹೋಗಬೇಕಾ? ಈ ಎಲ್ಲ ನಿರ್ಣಯ ದೆಹಲಿಯಲ್ಲಿ ಆಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಇನ್ನೂ ಅನೇಕ ನಾಯಕರನ್ನೊಳಗೊಂಡ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಮಾಡಲಿದ್ದಾರೆ. ಇದರ ಸಾಧಕ ಬಾಧಕಗಳನ್ನು ದೆಹಲಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸುತ್ತಾರೆ. ಈ ಹಿಂದೆ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೆಂಗಳೂರಿನ ಜೆಡಿಎಸ್ ಅಧಿಕೃತ ಕಚೇರಿಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಏನು? ಎಂಪಿ ಎಲೆಕ್ಷನ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಸಮರ್ಥನೆ ಮಾಡಿಕೊಂಡೇ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ನಾವು ಯಾವ ಮೈತ್ರಿಯ ನಿರ್ಧಾರವನ್ನು ಮಾಡಿಕೊಂಡಿಲ್ಲ. ಅದಕ್ಕೆ ಕಾರಣ, ಅದಾದ ನಂತರ ವ್ಯಾಖ್ಯಾನಿಸಲ್ಪಟ್ಟ ಒಂದಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ, ಹಳೆಯ ಮೈಸೂರು ಭಾಗ ಜೆಡಿಎಸ್ ಪ್ರಾಬಲ್ಯ ಇರತಕ್ಕಂತಹ ಪ್ರದೇಶ ಅಂತ ಇಟ್ಕೊಳ್ಳಿ. ಅಲ್ಲಿ ಜೆಡಿಎಸ್ನ ಎಂಥವನನ್ನೇ ನಿಲ್ಲಿಸಿದ್ರು ಗೆಲ್ತಾನೆ ಅನ್ನೋ ವಿಶ್ವಾಸ ಇರುವಂತಹ ಕ್ಷೇತ್ರ ಅಥವಾ ಆ ಪ್ರದೇಶ ಅಥವಾ ಆ ವಾರ್ಡು ಅನ್ಕೊಳ್ಳಿ. ಮೈತ್ರಿ ಮಾಡ್ಕೊಂಡು ಸಾಂಪ್ರದಾಯಿಕವಾಗಿ ಜೆಡಿಎಸ್ ಗೆದ್ಕೊಂಡೇ ಬರ್ತಿದ್ದ ಪ್ರದೇಶಕ್ಕೆ ಪುಕ್ಸಟಿಯಾಗಿ ಬಿಜೆಪಿಯವ್ರನ್ನ ಯಾಕೆ ಎಂಟ್ರಿ ಕೊಡ್ತಾರೆ? ಜೆಡಿಎಸ್ನವರು ಕೊಡಲ್ಲ. ಬೀಜ ಹಾಕಿ, ಅದಕ್ಕೆ ನೀರು ಹಾಕಿ, ಕೃಷಿ ಮಾಡಿ, ಫಲವತ್ತಾದಂತಹ ಕೃಷಿ ಬಂದ ನಂತರ ಯಾರೋ ಬಂದು ಹೊತ್ಕೊಂಡು ಹೋಗ್ತಾರೆ ಅನ್ನೋದಾದರೆ ಆ ವಾರ್ಡನ್ನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದೊಂದು ರಾಜಕೀಯ ಸ್ಟ್ರಾಟಜಿ. ಇನ್ನು ಬಿಜೆಪಿ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಮೈಸೂರಿನ ಯಾವುದಾದ್ರೂ ಒಂದು ವಾರ್ಡಿಗೆ ಜೆಡಿಎಸ್ನವ್ರ ಜೊತೆ ಮೈತ್ರಿ ಮಾಡ್ಕೊಂಡು ಜೆಡಿಎಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡೋದಕ್ಕೇನು ಬಿಜೆಪಿಗರಿಗೇನು? ಹಾಗೆ ಅವರವರ ಅಸ್ತಿತ್ವ ಎಲ್ಲೆಲ್ಲಿ ಕ್ಷೀಣಿಸಬಹುದು ಆ ಪ್ರದೇಶಗಳಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಎರಡೂ ಪಕ್ಷಗಳಿಗೆ ಡ್ಯಾಮೇಜ್. ಜೆಡಿಎಸ್ಸಿಗೂ ನಷ್ಟ, ಬಿಜೆಪಿಗೂ ನಷ್ಟ. ಕಾರಣ, ಬಿಜೆಪಿ ಗಟ್ಟಿ ಇರೋ ಜಾಗಕ್ಕೆ ಜೆಡಿಎಸ್ನ ಒಂದು ಕ್ಯಾಂಡಿಡೇಟನ್ನು ಕೂಡ ಹಾಕಬೇಕಾಗಿ ಬರುತ್ತೆ. ಸುಮ್ಮನೆ ಜೆಡಿಎಸ್ನ ಯಾಕೆ ಗೆಲ್ಲಿಸಬೇಕು ಅಂತ ಬಿಜೆಪಿಗರ ಯೋಚನೆ. ಹೀಗಾಗಿ ಎರಡೂ ಪಕ್ಷಗಳು ತಮ್ಮ ರಾಜಕೀಯ ತಂತ್ರಗಾರಿಕೆಯ ಮುಖಾಂತರವಾಗಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಮೈತ್ರಿ ಬೇಡ ಎನ್ನುವಂಥ ನಿರ್ಧಾರಕ್ಕೆ ಬರಲೂಬಹುದು. ಈ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಪ್ರಶ್ನೆಗಳೆದ್ದಿದ್ದಾವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿಯೇ ಸ್ಪರ್ಧೆ ಮಾಡುತ್ತಾ ಅಥವಾ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ಏನಾದರೂ ಸ್ಪರ್ಧೆ ಮಾಡುತ್ತಾ, ಈ ಬಗ್ಗೆ ದೆಹಲಿಯಲ್ಲಿ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಒಟ್ಟಾಗಿ ಅಥವಾ ಪ್ರತ್ಯೇಕವಾಗಿ ಹೋಗಬೇಕಾ? ಈ ಎಲ್ಲ ನಿರ್ಣಯವನ್ನು ದೆಹಲಿಯಲ್ಲಿ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಎಚ್ ಡಿ ಕುಮಾರಸ್ವಾಮಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದರ ಸಾಧಕ ಬಾಧಕಗಳು ದೆಹಲಿಯಲ್ಲಿ ಚರ್ಚೆಯಾಗಿ ಅಲ್ಲೇ ತೀರ್ಮಾನ ಆಗುತ್ತದೆ. ಹಾಗಾಗಿ ಸುಮ್ಮನೆ ಕಾರ್ಯಕರ್ತರ ನಡುವೆ ಯಾವುದೇ ತರಹದ ಗೊಂದಲ, ಯಾವುದೇ ತರಹದ ಆತಂಕ, ಯಾವುದೇ ತರಹದ ವಿಚಾರಗಳು ಚರ್ಚೆ ಬೇಡ. ಜೆಡಿಎಸ್ನ ಹೈಕಮಾಂಡ್ ನಾಯಕರು ಈ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.